ಹಾಯ್ ಎವ್ರಿವನ್. ನಿನ್ನೆ ಬೆಳಗ್ಗೆ ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಇರೋವಂಥ ಉಪ್ಕಾರ್ ಸಿಂಫನಿ ಪಾರ್ಕ್ಗೆ ಹೋಗಿದ್ವಿ. ಈ ಪಾರ್ಕ್ ರೀಸೆಂಟಾಗಿ ಆಗಿದೆ ನೋಡಿ, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಮಗಳಂತೂ ಫುಲ್ ಖುಷಿಯಿಂದ ಆಟ ಆಡ್ತಿದ್ದಾಳೆ. ಫಸ್ಟ್ ಹೋಗಿದ ತಕ್ಷಣ ಫುಲ್ ಮೂಡಿ ಇದ್ಲಿ, ಇಂಟ್ರೆಸ್ಟ್ ಇರಲಿಲ್ಲ ಅವಳಿಗೆ. ಆಮೇಲೆ ಅವಳಿಗೂ ಇಂಟ್ರೆಸ್ಟ್ ಬಂದು ಫುಲ್ ಜೋಶಲ್ಲಿ ಆಟ ಆಡ್ತಿದ್ದಾಳೆ. ನಮಗೂ ನೋಡಿ ತುಂಬಾ ಖುಷಿ ಆಯಿತು. ಆಮೇಲೆ ಬಿಸಿಲಾಗ್ತಿದೆ ಅಂತ ವಾಪಸ್ ಮನೆಗೆ ಕರ್ಕೊಂಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವಳ ಜೊತೆಗೆ ಆಟ ಆಡ್ಕೊಂಡಿದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸರಿ, ಅವಳಿಗೇನಾದರೂ ಮಧ್ಯಾಹ್ನ ತಿನ್ಸೋಣ ಅಂತ ತಿನ್ನಿಸಿ ನಾನು ತಿಂದು ಇಬ್ಬರು ಮಲ್ಕೊಂಡು ಟೈಮ್ ನೋಡಿದ್ರೆ ಎದ್ದಾಗ 5:30 ಆಗಿತ್ತು. ಅವಳಿಗೆ ಹಾಲು ಮಾಡಿಕೊಟ್ಟು ನಾನು ನನ್ನ ಹಸ್ಬೆಂಡ್ ಕಾಫಿಗೆ ಮಾಡಿ ಕುಡಿದ್ವಿ. ಏಕೆಂದರೆ ಅವರು ಬಂದಿದ್ದರು. ಮಾಡ್ಕೊಂಡು ಕುಡಿದ್ಬಿಟ್ಟು ಮಾತಾಡ್ಕೊಂಡಿದ್ವಿ. ಆಮೇಲೆ ಟೈಮ್ ಆಯಿತು ಒಂದು 7:30 8 o'clock. ಸರಿ, ಏನು ಮಾಡೋಣ ಅಂತ ಕೇಳಿದೆ. ತುಂಬ ದಿನ ಆಯಿತು. ಪಡ್ಡು ಮತ್ತು ನಾರ್ತ್ ಕರ್ನಾಟಕ ಸ್ಟೈಲ್ ಬೆಟ್ಟಗೇರಿ ಚಟ್ನಿ ಮಾಡಿಕೊಡು ಅಂತ ಕೇಳಿದ್ರು. ಸರಿ, ನಾನು ಮಾಡಿಕೊಡೋಣ ಅಂತ ಕಿಚನ್ಗೆ ಹೋಗಿ ಮಾಡಿಕೊಟ್ಟೆ. ಏನಿಲ್ಲ, ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ನ ಚಾಪ್ ಮಾಡಿ ಇಟ್ಕೋಬೇಕು. ಮತ್ತು ಫೈನ್ ಪೌಡರ್ ಮಾಡ್ಕೋಬೇಕು, ಕಡಲೆಪಪ್ಪನ್ನ ಹಾಕಿ ಮಿಕ್ಸಿಗೆ ಮಾಡ್ಕೊಂಡಿರೋದನ್ನು ನೋಡಿ. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ ಹಾಕಿ ಬೀಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಪ್ಯಾನಲ್ಲಿ ಆಯಿಲ್, ಜೀರಿಗೆ, ಗ್ರೀನ್ ಚಿಲ್ಲಿ, ಆನಿಯನ್ ಎಲ್ಲ ಹಾಕಿ ಆನಿಯನ್ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಾದಮೇಲೆ ಅದಕ್ಕೆ ಅರಿಶಿಣದ ಪುಡಿ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಈ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರೋ ಕಡಲೆಪಪ್ಪು ಪೇಸ್ಟ್ ಟೈಪ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಪಡ್ಡು ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಮಾಡ್ಕೊಂಡಿರೋಂತಹ ವಿಡಿಯೋ, ಇವತ್ತು ಬೆಳಗ್ಗೆ ಮಾಡ್ಕೊಂಡಿರೋಂತಹ ವಿಡಿಯೋ. ಸಂಡೇ ನೋಡಿ, ನನ್ನ ಮಗಳು ಫುಲ್ ಖುಷಿಯಿಂದ ಎದ್ದು ಬಂದು ಆ ಕಡೆ ಈ ಕಡೆ ಓಡಾಡ್ತಿದ್ದಾಳೆ. ಇನ್ ಕೇಸ್ ನಾವೇ ಹೋಗಿ ಅವಳನ್ನ ಎಬ್ಬರಿಸಿದ್ರೆ ಅವಳು ಸ್ವಲ್ಪ ಅಳ್ತಾಳೆ. ಅವಳೇ ಎದ್ದು ಬಂದರೆ ಅವಳೇ ಎದ್ದು ಮನೆಯೆಲ್ಲ ಓಡಾಡಿಕೊಂಡು ಇರ್ತಾಳೆ, ಆಟ ಆಡಿಕೊಂಡು. ನೋಡಿ, ಕಣ್ಣು ಉಜ್ಕೊಂಡು ಬರ್ತಾ ಇದ್ದಾಳೆ. ಇನ್ನು ಈಗ ಎದ್ದಿದ್ದಾಳಲ್ವಾ, ಅದಕ್ಕೆ ಹೋಗಿ ಡೋರ್ ನಾಕ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅವಳು ನಮ್ಮಮ್ಮ ಜೊತೆ ಮಲಗ್ತಾಳೆ. ನನ್ನ ಹಸ್ಬೆಂಡ್ ಇದ್ದಾರೆ ರೂಮಲ್ಲಿ ಅಂತ ನಾಕ್ ಮಾಡ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ಅವ್ರು ಬಾಗಿಲು ತೆಗಿತಾ ಇಲ್ಲ ಪಾಪ. ಅವಳು ನಾಕ್ ಮಾಡಿ ಸೈಡಿಗೆ ಬಂದಳು. ಸರಿ, ಅವಳಿಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ ಅಂತ ಆಯಿಲ್ ಹಾಕ್ತಿದ್ದೆ. ಏಕೆಂದರೆ ಸಮ್ಮರ್ ಅಲ್ವಾ, ಡ್ರೈ ಆಗಿದೆ ಹೇರು ಅಂತ ಹಾಕ್ತಿದ್ದೆ. ಹಾಕಿ ಹಂಗೆ ಮಸಾಜ್ ಮಾಡ್ತಿದ್ದೆ ಅವಳಿಗೆ. ನಾನು ತುಂಬ ದಿನ ಆಯಿತು ಅವಳಿಗೆ ಈ ಥರ ಎಲ್ಲ ಮಾಡಿ, ಏಕೆಂದರೆ ನನಗೂ ರಜಾ ಇರಲ್ಲಲ್ವಾ. ಇವತ್ತು ರಜಾ ಇದ್ದಿದ್ದರಿಂದ ನಾನೇ ಆಯಿಲ್ ಅಪ್ಲೈ ಮಾಡಿದೆ. ಆಯಿಲೆಲ್ಲ ಅಪ್ಲೈ ಮಾಡಿದ್ಮೇಲೆ ಸರಿ, ಅಲ್ಲಿ ತುಂಬ ಸಾಯಿಬಾಬಾ ಹತ್ರ ಎಲ್ಲ ಫುಲ್ ಧೂಳಾಗಿತ್ತು. ಅದನ್ನು ಸ್ವಲ್ಪ ವೆಟ್ ಕ್ಲಾತಿಂದ ಒರೆಸ್ಕೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ಹಬ್ಬದ ಹಿಂದಿನ ನೈಟು ಎಲ್ಲ ಮಾಡ್ಕೊಂಡಿದ್ದೆ. ಬಟ್ 3 days ಮೇಲೇ ಆಯ್ತಲ್ಲ, ಆವಾಗ ಧೂಳಾಗಿರುತ್ತೆ. ಯಾವಾಗಲಾದರೂ ಫ್ರೀ ಇದ್ದಾಗ ನನ್ನ ಕೈಲಾದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಮಮ್ಮಿನೇ ಮಾಡ್ಕೋತಾರೆ. ಈ ವೀಕ್ ಆಲ್ಮೋಸ್ಟ್ ಲೈಕ್ ಮಂಡೇ ಮತ್ತು ಫ್ರೈಡೇ ಮಾತ್ರ ವರ್ಕ್ ಇತ್ತು ನನಗೆ, ಇನ್ನೆಲ್ಲ ರಜಾನೇ ಇತ್ತು. ಸೊ ಅದಕ್ಕೆ ಇವತ್ತೆಲ್ಲ ಆಲ್ಮೋಸ್ಟ್ ಈ ವೀಕ್ ರೆಸ್ಟೇ ಮಾಡಿದ್ದೀನಿ ಅಂತ. ಮತ್ತು ಹಬ್ಬದ ದಿವಸ ಎಲ್ಲ ನಾನು ಮಾಡಿಕೊಟ್ಟಿದ್ದೀನಿ ಹೆಲ್ಪ್ ಮಮ್ಮಿಗೆ. ಇವತ್ತೆಲ್ಲ ಮಾಡ್ತಿದ್ದೆ ನಾನು, ಒಂದು ಸ್ವಲ್ಪ ಕೆಲಸ ಮಾಡಿಕೊಟ್ಟೆ ಮಮ್ಮಿಗೆ. ಅದರಲ್ಲೊಂದಿದು ಇದನ್ನೆಲ್ಲ ಮಾಡಿ ನಾನು ತುಂಬ ದಿವಸ ಆಯಿತು ಫೇಸ್ಗೆ ಏನು ಅಪ್ಲೈ ಮಾಡಲಿಲ್ಲ. ನನ್ನ ಮೂಗೆಲ್ಲ ಫುಲ್ ಬ್ಲ್ಯಾಕ್ ಹೆಡ್ಸ್ ಬಂದುಬಿಟ್ಟಿತ್ತು ನನಗೆ. ಅದಕ್ಕೇ ಅದೆಲ್ಲ ಆದಮೇಲೆ ಅಕ್ಕಿ ಹಸಿಟ್ಟು, ರೋಸ್ ವಾಟರ್, ಮಿಲ್ಕ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫೇಸ್ಗೆ ಹಾಕಿ ಸ್ಕ್ರಬ್ ಮಾಡಿಕೊಂಡೆ ಚೆನ್ನಾಗಿ. ನೋಡಿ, ಸ್ಕ್ರಬ್ ಮಾಡಿಕೊಂಡು ನೀವು ಅದನ್ನು ಫೇಸ್ ವಾಶ್ ಮಾಡಿದ್ಮೇಲೆ ನೀವೇನಾದರೂ ಲೈಕ್ ಮಾಯಿಶ್ಚರ್ ಮಾಡ್ಕೋಬೇಕು. ಯಾಕಂದರೆ ಸ್ಕ್ರಬ್ ಅದು ಅಕ್ಕಿ ಹಸಿಟ್ಟು ತರಿ ಇರುತ್ತಲ್ಲ, ಸೊ ಅದಕ್ಕೆ ನೀವು ಏನಾದರೂ ಕ್ರೀಮ್ ಅಪ್ಲೈ ಮಾಡಿ. ನಾನು ಕೋಕೋ ಬಟರ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ ಈ ಥರ ಎಲ್ಲ ಮಾಡ್ಕೊಳ್ಬೇಕಾದ್ರೆ. ನೆಕ್ಸ್ಟ್ ಟೈಮ್ ನಾನು ಬೇಕಾದರೆ ಅದು ವಿಡಿಯೋ ಮಾಡಾಕ್ತೀನಿ, ಯಾವ ಕೋಕೋ ಬಟರ್ ಮಾಯಿಶ್ಚರೈಸರ್ ಕ್ಲೆನ್ಸರ್ ಅಂತ ಎಲ್ಲ. ನೋಡಿ, ನಾನು ಅದು ಮಾಡ್ಕೋಬೇಕಾದ್ರೆ ನನ್ನ ಮಗಳಿಲ್ಲಿ ಬಾಲ್ಕನಿಯಲ್ಲಿ ಬಂದು ತುಳಸಿ ಜೊತೆ ಆಟ ಆಡ್ಕೊಂಡಿದ್ದೆ.